ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮರಕಡ ಕುಂಜತ್ತಬೈಲ್ ಮಂಗಳೂರು ಉತ್ತರ. ಈ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಮತ್ತು ನೂತನ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಹಾಗೆ ಹೊಸ ಶೌಚಾಲಯದ ಗುದ್ದಲಿ ಪೂಜೆ ಅಂತ ಇವತ್ತು ಮಾಡಿದಂಥ ಸಂಜೆಯ ಸಮಾರೋಪ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಮಹಾನಗರ ಪಾಲಿಕೆಯ ಸದಸ್ಯರು, ನಗರ ಯೋಜನೆ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಮಿತ್ರರು ಆದಂಥ ಶ್ರೀಯುತ ಲೋಹಿತ್ ಅಮೀನವರ, ಮತ್ತೊಬ್ಬ ಮಾನಪ ಸದಸ್ಯರು, ಹಿಂದಿನ ನಗರ ಯೋಜನೆ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಶರತ್ ಕುಮಾರ್ ಅವರ, ನಮ್ಮ ಶಿಕ್ಷಣ ಇಲಾಖೆಯ ಸಂಪನ್ಮೂಲ ಸಮನ್ವಯ ಅಧಿಕಾರಿಯಾದಂಥ ಹಿರಿಯರು ಆದಂಥ ಉಸ್ಮಾನ್ ಜಿ ಅವರೇ, ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯದ ಉಪನ್ಯಾಸಕರಾದಂಥ ಶ್ರೀಯುತ ಶಿವಪ್ರಕಾಶ್ ಅವರೇ, ಶಿಕ್ಷಣ ತಜ್ಞರು ಆದಂಥ ಶ್ರೀಯುತ ತಿಪ್ಪೇಶ್ ಅವರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಆದಂಥ ನಾರಾಯಣ್ ಮರಕಡರವರೇ, ಕಾರ್ಯದರ್ಶಿ ನನ್ನ ಮಿತ್ರರು ಅಂತ ರೆಹಮಾನ್ ಖಾನ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಣ್ಯರೇ, ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಮಕ್ಕಳ ತಂದೆ ತಾಯಿಂದರೆ, ಪೋಷಕರೇ, ನನ್ನೆಲ್ಲ ವಿದ್ಯಾರ್ಥಿ ಬಂಧದ ಮಕ್ಕಳೇ ಮತ್ತು ಈ ಶಾಲೆಯ ನಮ್ಮ ಮುಖ್ಯೋಪಾಧ್ಯಾಯಿಯವರೇ ನೇತ್ರಾವತಿಯವರೇ, ಹಾಗೆ ಈ ಶಾಲೆಯಲ್ಲಿ ಪಾಠ ಕಲಿಸ್ತಿರುವಂಥ ನನ್ನೆಲ್ಲ ಟೀಚಿಂಗ್ ಸ್ಟಾಫ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮೊದಲನೇದಾಗಿ ಯಾವುದೇ ಗ್ರಾಮದಲ್ಲಿ ಯಾವುದೇ ಹಳ್ಳಿಯಲ್ಲಿ ಒಂದು ಉತ್ಸಾಹದ ವಾತಾವರಣ ಬೇರೆ ಬೇರೆ ಸಮಯದಲ್ಲಿ ಬರ್ತದೆ, ಬೇರೆ ಬೇರೆ ಪೂಜೆ ಪುರಸ್ಕಾರ ಅದು ಇದು ಅನ್ನೋಂಥ. ಆದರೆ ಶಾಲೆ ವಾರ್ಷಿಕ ಸಮಾರಂಭದಲ್ಲಿ ಕಂಪಲ್ಸರಿಯಾಗಿ ಒಂದು ಉತ್ಸಾಹದ ವಾತಾವರಣ ಇರ್ತದೆ. ಯಾಕಂದರೆ ಅದರಲ್ಲಿ ಪುಟಾಣಿ ಮಕ್ಕಳು ನಮ್ಮ ಇಡೀ ಒಂದು ವರ್ಷದ ವಾರ್ಷಿಕ ಅವಧಿಯಲ್ಲಿ ಏನೆಲ್ಲ ಮಾಡಿದ್ದಾರೆ, ಆ ವಾರ್ಷಿಕ ಅವಧಿಯ ಕೊನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು, ಇದೆಲ್ಲ ಒಂದು ರೀತಿಯ ಉತ್ಸಾಹದ ವಾತಾವರಣ ಇದ್ದೇ ಇರ್ತದೆ. ಅದರೊಂದಿಗೆ ಪೋಷಕರು ಮತ್ತು ಶಾಲೆಯನ್ನು ಪೋಷಿಸುವಂಥವರು ದಾನಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ಸೇರಿಕೊಂಡು ಒಂದು ಶಾಲೆಯ ವಾರ್ಷಿಕೋತ್ಸವ ಮಾಡುವಾಗ ಒಂದು ಭರ್ಜರಿಯಾಗಿ ಉತ್ಸಾಹದ ಒಂದು ವಾತಾವರಣ ಮೂಡುವುದು ಸಹಜ. ಮೊದಲನೇದಾಗಿ ನಾನು ಹಳೆ ವಿದ್ಯಾರ್ಥಿ ಸಂಘದವರು ಇರಬೇಕು ಮತ್ತು ಮುಖ್ಯೋಪಾಧ್ಯಾಯರೊಂದಿಗೆ ಮತ್ತು ಇಲ್ಲಿಯ ಇದು ಪೇರೆಂಟ್ ಟೀಚರ್ಸ್ ಅಸೋಸಿಯೇಷನ್ ಬಹುಶಃ ಇಲ್ಲಿ ಇಲ್ಲ ಅಲ್ಲ, STMC ಅಧ್ಯಕ್ಷರಾದಂಥ ಶರತ್ ಅವರು ಇರ್ಬೋದು, ಇವರೆಲ್ಲರೂ ಸಹ ಸೇರಿಕೊಂಡು ಸ್ಥಳೀಯರೊಂದಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದರು. ಬಹುಶಃ ಅಲ್ಲಿ ಕುಳಿತುಕೊಂಡು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಶರತ್ ನನಗೆ ಹೇಳಿದರು, ಈ ಲೈಟಿಂಗ್ಸ್ ಇರ್ಬೋದು, ಬಿಲ್ಡಿಂಗ್ ಹಾಕಿರೋದು ಲೈಟಿಂಗ್ಸ್ ಇರ್ಬೋದು, ಸ್ಟೇಜ್ನ ಫೆಸಿಲಿಟೀಸ್ ಇರ್ಬೋದು, ಎಲ್ಲ ಹಳೆಯ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಅಲ್ಲೋ ಇಲ್ಲೋ ಒಂದು ಕಡೆ ನಾವು ಹುಡುಕಿ ಸಂಪೂರ್ಣ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ನಾನು ಅವರೆಲ್ಲರಿಗೂ ಸಹ ಧನ್ಯವಾದವನ್ನು ಹೇಳಲಿಕ್ಕೆ ಈ ಸಮಯದಲ್ಲಿ ಇಚ್ಛಿಸ್ತಾ ಇದ್ದೇನೆ. ಈ ಶಾಲೆಯನ್ನು ದತ್ತು ತಗೊಳ್ಳುವಂಥ ಸಮಯದಲ್ಲಿ ಶರತ್ ನನಗೆ ಹೇಳಿದರು, ಭರತಣ್ಣ ಈ ಹಿಂದೆ ಶಾಲೆ ದತ್ತದೆತ್ತೋ ನೋಡು, ಒಂದು ದೊಡ್ಡ ರೀತಿಯ ಸಂಖ್ಯೆಯ ಮಕ್ಕಳಿದ್ದಾರೆ ಮತ್ತು ನನ್ನ ವಾರ್ಡ್ ಮತ್ತು ಲೋಹಿತ್ ವಾರ್ಡ್ನವರು ಸಹ ಇದ್ದಾರೆ. ಆಮೇಲೆ ಲೋಹಿತ್ ಸಹ ಬಂದು ಹೇಳಿದರು, ನೀವು ಒಂದೇ ಶಾಲೆ ಅಂತ ಎತ್ತೋ ನೋಡು ಭರತಣ್ಣ, ಒಂದೇಟು ಸಂಖ್ಯೆ ಉಪ್ಪಿನಂತಿನ ಶಾಲೆ ಒಂದೇ ನಂಬರ್ಸ್ ಉಂಡು ಜೋಕ್ಲು ಬರೋದಿಲ್ಲ, ಬೇರೆ ಬೇರೆ ಶಾಲೆಯನ್ನು ನೋಡಿದಾಗ ಒಂದು 20-30 ಸ್ಟೂಡೆಂಟ್ಸ್ ಇರುವಂಥ ಶಾಲೆ ಸಹ ಇರ್ತಾರೆ, ಇದರಲ್ಲಿ ಒಳ್ಳೆ ಸಂಖ್ಯೆಯ ಮಕ್ಕಳಿದ್ದಾರೆ, ನೀವು ಇದನ್ನು ದತ್ತು ತಗೊಳ್ಳಿ, ನಾವು ಇಬ್ಬರು ನಿಮ್ಮೊಂದಿಗೆ ಇದ್ದೇವೆ, ನೀವು ಫಂಡ್ಸನ್ನು ತಂದರೆ ನಾವು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿಯನ್ನು ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳಿದರು. ಇನ್ನೂ ಸಹ ನಾನು ನೆನಪಿದೆ, ಇದನ್ನು ಪ್ರೈವೇಟ್ ಸ್ಕೂಲಿಗೆ ಕಾಂಪಿಟೇಷನ್ ಕೊಡುವಂಥ ಒಂದು ಕೆಲಸವನ್ನು ಸರ್ಕಾರಿ ವಲಯದಲ್ಲಿ ಆಗಬೇಕಂತ ಹೇಳಿದರು. ಹಾಗಾಗಿ ನಾವು ಎಲ್ಲ ಕಡೆಯಿಂದ ಹಣವನ್ನು ಕ್ರೋಢೀಕರಿಸಿ ಆದಷ್ಟು ಇಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಒಟ್ಟಾಗಿ 82 ಲಕ್ಷವನ್ನು ಈ ಶಾಲೆಯ ಅಭಿವೃದ್ಧಿಗೆ ನಾವೆಲ್ಲರೂ ಸಹ ಸೇರಿವೆ ಹಾಕಿದ್ದೇವೆ ಇಷ್ಟು ತನಕ. ಮುಂದೆ ಸಹ 82 ಲಕ್ಷದಲ್ಲಿ ಕೆಲಸ ಆಯ್ತಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ, ಇನ್ನೂ 1-1.5 ಕೋಟಿಯಷ್ಟು ಕೆಲಸಗಳನ್ನು ಖಂಡಿತ ಬಾಕಿ ಇದೆ ಅನ್ನೋದು ನನ್ನ ನಂಬಿಕೆ. ಯಾಕಂದರೆ ಇದ್ದಂಥ ಶಾಲೆ ಇರ್ಬೋದು, ಅದರೊಂದಿಗೆ ಹೊಸ ರೀತಿಯ ಟೀಚಿಂಗ್ ಮೆಥಡ್ಸನ್ನು ಮಕ್ಕಳಿಗೆ ನಾವು ಎಕ್ಸ್ಪೋಸ್ ಮಾಡಬೇಕಂತ ಅಗತ್ಯ ಖಂಡಿತ ಉಂಟು.
ಹಾಗಾಗಿ ಈ ಶಾಲೆಯಲ್ಲಿ ಮುತುವರ್ಜಿ ವಹಿಸಿದಂತಹ ಹಿರಿಯರು ನಮ್ಮ SDMC ಅವರು ಇರ್ಬೋದು, ಮುಖ್ಯೋಪಾಧ್ಯಾಯರು ಮತ್ತು ಅವರ ಟೀಚಿಂಗ್ ಸ್ಟಾಫ್ ಇರ್ಬೋದು, ಹಳೆಯ ವಿದ್ಯಾರ್ಥಿ ಸಂಘದವರು ಇರ್ಬೋದು ಮತ್ತು ಸ್ಥಳೀಯರು ಇರ್ಬೋದು, ನಾವೆಲ್ಲರೂ ಸಹ ಒಟ್ಟು ಸೇರಿ ಇದನ್ನು ಮಾಡೆಲ್ ಸ್ಕೂಲಾಗಿ ಮಾಡಬೇಕೆಂದ ಅವಶ್ಯಕತೆ ಖಂಡಿತ ಇದೆ. ಒಳ್ಳೆಯ ವಾತಾವರಣ ಇಲ್ಲಿ ಕಲಿಯುವಂಥ ಮಕ್ಕಳು ಯಾರು ಬರ್ತಾರೆ, ಕಲಿಯುವಂಥ ಶಕ್ತಿ ಅವರಲ್ಲಿರ್ತದೆ. ಅಲ್ಲಿ ಒಳ್ಳೆಯ ವಾತಾವರಣ ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು ಕೊಡಬೇಕಾದಂಥ ಕರ್ತವ್ಯ ಸಮಾಜದ್ದು. ಹಾಗೆ ನಮ್ಮ ಮೇಲೆ ಈ ದೊಡ್ಡದಾದ ಜವಾಬ್ದಾರಿ ಇದೆ. ನಾವೆಲ್ಲರೂ ಸಹ ಸೇರಿ ಅದನ್ನು ಪೂರೈಸುವಂಥ ಮಾತನ್ನು ಹೇಳ್ತಾ, ಖಂಡಿತ ಇದರೊಂದಿಗೆ ನಾನು ಬೇರೆ ಶಾಲೆಗಳನ್ನು ಸಹ ದತ್ತುಗೊಂಡಿದ್ದೇನೆ. ಆದರೆ ಈ ಶಾಲೆಗೆ ನಾವು ಇಂಟ್ರೆಸ್ಟ್ ಕೊಡುವಾಗ ಸ್ವಲ್ಪ ಲೇಟಿಂದ ಇಂಟ್ರೆಸ್ಟ್ ಕೊಟ್ಟಿದ್ದೇವೆ. ಬೇರೆ ಶಾಲೆಗಳಲ್ಲಿ ನಾನು ಹಿಂದೆ ದತ್ತತೆಗಳಿಗಿಂತ ಮುಂಚೆನೇ ದೊಡ್ಡ ರೀತಿಯಲ್ಲಿ ಬೇರೆ ಬೇರೆ ಕಡೆಯಿಂದ ನಾವು CSR ಫಂಡನ್ನು ಆಲ್ರೆಡಿ ಹಾಕಿದ್ದ ಕಾರಣ 1 ಕೋಟಿಯನ್ನು ಆಲ್ರೆಡಿ ದಾಟಿದ್ದೇವೆ. ಈಗ ನಾವು ಇದನ್ನು ಸಹ ಒಳ್ಳೆಯ ಪ್ಲ್ಯಾನಿಂಗನ್ನು ಇಷ್ಟ ತನಕ ಮಾಡಿ ಇಬ್ಬರು ಕಾರ್ಪೊರೇಟರ್ ಸಹ ಶರತ್ ಮತ್ತು ಲೋಹಿತ್, ಖಂಡಿತ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಬ್ಬರಿಗೆ ಸಹ ಧನ್ಯವಾದನ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಯಾಕಂದರೆ ಅವರು ಯಾವಾಗಲೂ ಸಹ ಹೇಳ್ತಾರೆ, ಇಲ್ಲಿ ಕಲಿಯುವಂಥ ಮಕ್ಕಳು ಸ್ವಲ್ಪ ಮಧ್ಯಮ ವರ್ಗಕ್ಕಿಂತ ಕೆಳಗಿನ ಲೆವೆಲಲ್ಲಿ ಬರುವಂಥ ಮಕ್ಕಳು, ನಾವು ಅವರಿಗೆ ಸರಿಯಾದ ವ್ಯವಸ್ಥೆ ಮಾಡಬೇಕು, ಅದನ್ನು ಕೊಡಬೇಕಾದ ಅವಶ್ಯಕತೆ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನುವಂಥ ಕಳಕಳಿಯನ್ನು ಇಬ್ಬರು ಸಹ ಶರತ್ ಮತ್ತು ಲೋಹಿತ್ ಅವರು ಸಹ ಯಾವಾಗ ಸಹ ಬಂದು ಹೇಳ್ತಾನೆ ಇರ್ತಾರೆ. ಈ ಅವರ ಜವಾಬ್ದಾರಿಗಾಗಿ ನಾನು ಧನ್ಯವಾದವನ್ನು ಹೇಳಿದ್ದು. ಅದೇ ರೀತಿಯಲ್ಲಿ ಹಳೆಯ ವಿದ್ಯಾರ್ಥಿ ಸಂಘದ ಎಲ್ಲರಿಗೂ ಸಹ ನನಗೆ ಗೊತ್ತು ನೀವು ಯಾವ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಿದ್ದೀರಿ ಅನ್ನುವಂಥದ್ದನ್ನು ಮುಂದೆ ಸಹ ಇದೇ ರೀತಿಯನ್ನು ಮಾಡಲಿ. ಮತ್ತು ರಾಜಕೀಯವನ್ನು ಶಾಲೆಗೆ ಒಳಗೆ ಬರೆದಂಥ ಒಂದು ವ್ಯವಸ್ಥೆನ ನಾನು ಎಲ್ಲ ಕಡೆ ನೋಡ್ಕೊಂಡಿದ್ದೇನೆ. ನಮ್ಮ ಶಾಲೆಯಲ್ಲಿ ಸಹ ಅದೇ ರೀತಿ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ನಾನು ಕಂಡುಕೊಂಡಿದ್ದೇನೆ. ನಾವು ರಾಜಕೀಯ ಅದು ಇದು ಇಲೆಕ್ಷನ್ನು ಧರ್ಮ ಏನಿದ್ರು ಸಹ ಗೇಟಿನ ಹೊರಗೆ, ಶಾಲೆ ಒಳಗೆ ಬಂದ ನಂತರ ಮತ ಧರ್ಮ ರಾಜಕೀಯ ಇದು ಯಾವುದು ಸಹ ಈ ದೇಗುಲದೊಳಗೆ ವಿದ್ಯಾ ದೇಗುಲದೊಳಗೆ ನಾವು ತರಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆಯಿಂದ ನಾವು ಕೆಲಸ ಮಾಡಿದರೆ ಮಾತ್ರ ನಾವು ಶಾಲೆಯನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ. ನಾವೆಲ್ಲರೂ ಸಹ ಸೇರಿ ಒಂದು ಮಕ್ಕಳು ಸಮಾಜಕ್ಕೆ ನಾವು ಅವರು ಪಾಸ್ಔಟಾಗಿ ಹೋಗುವಾಗ ಅವರು ದೇಶದ ಪರವಾಗಿ, ಸಮಾಜದ ಪರವಾಗಿ, ನಮ್ಮ ಕುಟುಂಬಸ್ಥರ ಪರವಾಗಿ ಇರುವಂಥ ಮನಸ್ಥಿತಿಯುಳ್ಳುವಂಥ ದೇಶಭಕ್ತರನ್ನು ತಯಾರು ಮಾಡಿ ನಾವು ಸಮಾಜಕ್ಕೆ ಬಿಡುವ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ.